ಅವ್ರ ಮಗ ಮತ್ತು ಸಂತೋಷ್ ಅವರೆಲ್ಲ ಸ್ನೇಹಿತರು ವಿನಾಯಕ ಗಣಪತಿನ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡ್ತಾರೆ. ನಾನು ಆ ಭಾಗದಲ್ಲಿ ಪ್ರತಿ ವರ್ಷ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಮತ್ತು ಈ ಭಾಗದಲ್ಲಿ ಈ ಏನು ಧಾರ್ಮಿಕವಾಗಿ ನಾವು ಇವತ್ತು ಬೆಂಗಳೂರಿನಲ್ಲಿ ಬೆಳೀತಾ ಇರ್ತಕ್ಕಂಥ ಅತಿ ಜನಸಂಖ್ಯೆ, ಈ ಎಲ್ಲರೂ ಟಿ ವಿ ನೋಡ್ತಾ ಪ್ರತಿನಿತ್ಯ ಬ್ಯುಸಿ ಇದ್ದು ಇಂಥ ವರ್ಷದಲ್ಲಿ 2-3 ದಿನ ಹಬ್ಬದ ವಾತಾವರಣ ಥರ ನಿರ್ಮಾಣ ಮಾಡಿ ಇಲ್ಲಿ ತಾಯಿ ಆಶೀರ್ವಾದ ಪಡೀಲಿಕ್ಕೆ, ನೀವು ಊರ ಹಬ್ಬನ ಆಚರಣೆ ಮಾಡಲಿಕ್ಕೆ ಈ ಹೆಣ್ಣಮ್ಮದೇವಿ ನಾಗರಿಕ ಹಿತರಕ್ಷಣಾದವರು ಭಾಳ ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಮುಂದೆನೂ ಸಹ ಈ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಲಿ. ನಾವು ಸಹ ಅವರ ಜೊತೆ ಭಾಗಿಯಾಗಿ ಅವರ ಕಾರ್ಯಕ್ರಮಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೂ ನಮ್ಮ ಸಹಮತ ಇರುತ್ತೆ ಅಂತ ಹೇಳ್ತಾ ಗ್ರಾಮ ದೇವತೆಯ ಒಂದು ಉತ್ಸವನ ಮಾಡ್ತಾ ಇರ್ತಕ್ಕಂಥ ಈ ಶುಭ ದಿನದಂದು ಪ್ರತಿ ವರ್ಷದಂತೆ 3 ದಿನದ ಕಾರ್ಯಕ್ರಮವನ್ನು ಮಾಡಿ ಬಹುಶಃ ನಾವು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದು ವಾಸ ಮಾಡ್ತಕ್ಕಂಥವ್ರು. ಈ ಭಾಗ ಇರ್ಬೋದು, ಹಿಂದಗಡೆ ಮಹಾಲಕ್ಷ್ಮಿ ಅಂತ ಸೇರ್ತಕ್ಕಂಥ ಭಾಗ ಇರ್ಬೋದು, ಭಾಗಶಃ ನಾವು ಹಳ್ಳಿಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಜನ ಇರ್ತಕ್ಕಂಥದ್ದು. ನಾವೆಲ್ಲ ಪ್ರತಿನಿತ್ಯ ನಮ್ಮ ಕುಟುಂಬದಲ್ಲಿ ದೇವರಿಗೆ ಪೂಜೆ ಮಾಡಿ ಕಡ್ಡಿ ಹಚ್ಚಿ ಇಲ್ಲ ಊರಿನ ಮಧ್ಯೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ಲಿ, ಒಂದು ಗಾಡಿಲಿ ಹೋಗ್ಲಿ ಮದುವೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ನನ್ನ ಸಹೋದರಿಯರು, ತಾಯಿಯರು, ನಮ್ಮ ಮುಖಂಡಗಳಿದ್ದಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡಗಳು, ವೇದಿಕೆ ಮುಂಭಾಗ ಇರ್ತಕ್ಕಂಥ ಮುಖಂಡಗಳು ಬಂದು ನಮ್ಮ ಮನೆ ಸ್ವಚ್ಛತೆ ಕಾಪಾಡೋ ಹೋದ್ರೆ ಡೈಲಿ ಬಂದ್ರೆ ಒಂದು ಹಾಸ್ಪಿಟಲ್ಗೆ ಹೋಗ್ಬಂದ್ರೆ ನಾವು 3, 4, 5 ಲಕ್ಷ ಆಯ್ತದೆ. ಅಷ್ಟು ಕಟ್ಟೋದಕ್ಕೆ ಸಾಮರ್ಥ್ಯ ಇಲ್ಲ. ಇದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಂಡು ನಾವೇ ಡೈರಿಯನ್ನು ತರಿಸಕ್ಕಂಥದ್ದು. ಎಲ್ಲಿ ಸ್ವಚ್ಛತೆ ಇರೋದಿಲ್ಲ, ಎಲ್ಲಿ 40-50 ಜನ ಒಂದು ಶೆಡ್ಡಲ್ಲಿ ವಾಸ ಮಾಡ್ತಾರೆ. ಈಗ ಗುಲ್ಬರ್ಗ, ರಾಯಚೂರಿನ ಬಂದಿರ್ತಕ್ಕಂಥ ಅನೇಕ ಕುಟುಂಬಗಳು ಬಾಳ್ತಾರೆ, ವಾಸ ಮಾಡ್ತಾರೆ. ಮೇಲ್ಬಾಳ್ತಾನೆ ತಿಳಿಸಿದ್ದಾರೆ. ಅವರೆಲ್ಲ ಒಟ್ಟಿಗೆ ಇದ್ದಿರ್ತಾರೆ. ಅಲ್ಲಿ ಸ್ವಚ್ಛತೆ ಇರೋದಿಲ್ಲ. ಆ ಡ್ರಮ್ಗಳಲ್ಲಿ ನೀರನ್ನ, ಅದು ಬೋರ್ವೆಲ್ ನೀರು ಇರ್ಬೋದು, ಕಾವೇರಿ ನೀರನ್ನ ಶೇಖರಣೆ ಮಾಡಿಟ್ಟು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಕ್ಕಂಥಾಗುತ್ತೆ. ಊಟ ಮಾಡೋಸ್ಕರ ಬೆಳಗ್ಗೆ ಕೂಲಿಗೆ ಹೋದಂಥ ಸಂದರ್ಭದಲ್ಲಿ ನಂದಿನಿ ಬರೋದಿಲ್ಲ. ಅಲ್ಲಿ ನಮ್ಮ ವಟಾರಗಳಲ್ಲಿ ಸ್ವಚ್ಛತೆಯನ್ನ, ನಮ್ಮ ಮನೆಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರಿಗೂ ನಾನು ಮತ್ತೊಮ್ಮೆ ತಾಯಿನಲ್ಲಿ ಅಣ್ಣಮ್ಮ ತಾಯಿ ಮತ್ತು ಸರ್ಕಲ್ ಮಾನವನಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಮಗೆ ಒಳ್ಳೆ ಮಳೆ ಆಗಲಿ. ಒಳ್ಳೆ ಮಳೆ ಆದರೆ ಬೆಂಗಳೂರು ನಗರಕ್ಕೆ ಜನಕ್ಕೆ ನೀರಿನ ಸಮಸ್ಯೆ ಇರೋದಿಲ್ಲ. ಆ ಬೋರ್ಗಳು ಬತ್ತೋಗೋದಿಲ್ಲ. ಡಿಸೆಂಬರ್ಗೆ ಬೋರ್ಗಳು ಬತ್ತೋದ್ರೆ ನಮಗೆ ಜೂನ್ವರೆಗೂ ನೀರಿನ ಬೋರ್ವೆಲ್ ನೀರಿನ ಸಮಸ್ಯೆ ಆಯ್ತಾ ಇರ್ತಕ್ಕಂಥದ್ದು ಗಮನಿಸಿದ್ದೇನೆ. ಯಾರು ಹೊಸ ಮನೆಯನ್ನ ಕೊಡ್ತೀರಿ ದಯಮಾಡಿ ರೈನ್ ಹಾರ್ವೆಸ್ಟಿಂಗ್ ಅನ್ನು ಮಾಡ್ಕೊಳ್ಳಿ. ನಿಮ್ಮ ಮಳೆ ಬಿದ್ದಾಗ ನಿಮ್ಮ ಮನೆ ನೀರು ನಿಮ್ಮ ಕಾಂಪೌಂಡ್ ಒಳಗಡೆ ಇಟ್ಟಿದ್ರೆ ಬಹುಶಃ ನಿಮ್ಮ ಮನೇಲಿ ಹಾಕಿರ್ತಕ್ಕಂಥ ಬೋರು ಒಣಗೋದಿಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ವೇದಿಕೆಯಲ್ಲಿ ನಿಂತಕ್ಕಂಥ ನಮ್ಮ ಎಲ್ಲ ನಾಯಕರುಗಳು, ಎಲ್ಲ ಮುಖಂಡರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ರಿಂದ ಮೊದಲು ನಾವು ನಮ್ಮ ಮನೆಗಳಲ್ಲಿ ರೈನ್ ಹಾರ್ವೆಸ್ಟಿಂಗ್ ಮಾಡ್ತಾ ಹೋದ್ರೆ ಮುಂದೊಂದು ದಿನ ನಮ್ಗೆಲ್ಲರೂ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ 11 ವರ್ಷಗಳಿಂದ ನಾನೇನು ಮಾಡ್ಕೊಂಡು ಬರ್ತಾ ಇದ್ದೇನೆ ಅದೇ ರೀತಿ ಮಾಡ್ಕೊಂಡು ಹೋಯ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ, ಆ ಅಣ್ಣಮ್ಮ ತಾಯಿ ಸರ್ಕಲ್ ಮಾರಮ್ಮ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನನ್ನ ಕ್ಷೇತ್ರದ ಜನಕ್ಕೆ, ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಏನು ಅಣ್ಣಮ್ಮ ದೇವಿ ನಾಗರಿಕ ಹಿತರಕ್ಷಣಾ ಸಮಿತಿಯ ನಮ್ಮ ಬೋರಗಡ್ಡರಾದಿಯಾಗಿ, ಪುಟ್ಟರಾಜರಾದಿಯಾಗಿ, ಶಿವಣ್ಣರಾದಿಯಾಗಿ, ನಮ್ಮ ಯುವಕ ಸಂಘಟನೆಗಳಿದ್ದಾರೆ. ಕೆಳಗಡೆ ಮೇಲ್ಗಡೆ ಬಂದಿಲ್ಲ. ಎಲ್ಲರೂ ತಾವೇನು ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡಿದ್ರೆ ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆ ಅಣ್ಣಮ್ಮ ತಾಯಿ ಸರ್ಕಲ್ ಮಾರಮ್ಮ ನಿಮಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿರ್ತಕ್ಕಂಥದ್ದಲ್ಲಿ ನಾನು ಮಾತುಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಾರತ್ ಮಾತಾ ಕಿ ಎಲ್ಲ ಊರೇಗೌಡ್ರೆ, ಶಿವಣ್ಣವರೇ, ಎಲ್ಲ ಪದಾಧಿಕಾರಿಗಳೇ, ನಾನು ಬಹಳ ವರ್ಷದಿಂದ ಈ ಒಂದು ಊರಬ್ಬಕ್ಕೆ ಬರ್ತಾ ಇದ್ದೇನೆ. ಅದು ಒಂದು ವಿಶಿಷ್ಟ ಅಂದರೆ ಇಲ್ಲಿ ಪ್ರತಿ ವರ್ಷ ಬಹಳ ವಿಜೃಂಭಣೆ ನಡೀತದೆ ಹಾಗೂ ಜನಗಳು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಊರಬ್ಬವನ್ನು ಆಚರಿಸ್ತಾರೆ. ಈ ಊರಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸೋದ್ರಿಂದ
ದೇವರು ನಮಗೆಲ್ಲ ಒಂದು ಒಳ್ಳೆ ಶಾಸಕರನ್ನು ಕಳಿಸ್ತಾರೆ. ಇವತ್ತು ಗೋಪಾಲನಂತವರ ಶಾಸಕರು ನಮ್ಗೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲ ಒಂದು ನೀವು ಮಾಡಿದ ಪೂಜಾ ಬರೋ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ಯಾವುದೇ ಕಷ್ಟ ಇರಲಿ ಸ್ಪಂದಿಸ್ತಾರೆ. ಅವ್ರು ಮಾತ್ರ ಅಲ್ಲ, ಅವ್ರ ಜೊತೆಯಲ್ಲಿರುವ ಜಾರಣ್ಣ ಇರ್ಬೋದು, ಎಲ್ಲ ಅವ್ರ ಜೊತೆಯಲ್ಲಿರುವ ಅನ್ಯಾಯಿಗಳು ಬಹಳ ಒಂದು ಭಕ್ತಿ ಶ್ರದ್ಧೆಯಿಂದ ಈ ಒಂದು ಊರನ್ನು ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಊರುಗಳನ್ನು ಒಟ್ಟಿಗೆ ಸೇರಿ ಇವೆಲ್ಲ ಒಂದು ಕುಟುಂಬ ಸಮೇತ ಸೇರಿ ಒಂದು ಆಚರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶವನ್ನ ಇತರ ಜಿಲ್ಲೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಊರಬ್ಬ ಮಾಡೋದು ಭಾರಿ ಕಷ್ಟ ಇದೆ. ವರ್ಷ ಊರಬ್ಬ ಮಾಡೋದು, ಇಷ್ಟು ದೊಡ್ಡ ಫಂಕ್ಷನ್ ಮಾಡೋದು, ಜನರನ್ನು ಸೇರಿಸೋದು ಬಹಳ ಕಷ್ಟ. ಅಂಥದ್ರಲ್ಲೂ ನಮ್ಮ ಬೋರೇಗೌಡರು ತಂಡದವರು ವರ್ಷಕ್ಕೂ ವಿಜೃಂಭಣೆನ ಇದನ್ನು ಮಾಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ಜಯರಾಮನವರು ಮಾತಾಡಿದ್ರು ಬೆಂಗಳೂರು ಅಂತೇಳಿ. ಮುಖ್ಯವಾಗಿ ನಾವು ಇವತ್ತು ಎದುರಬೇಕಾಗಿ ಬೆಂಗಳೂರಿಗೆ ನಿಮ್ಗೆ ಗೊತ್ತಿದ್ದು ಅವರು ಕೊರೋನಾ ಇದ್ದಾಗಲೇ ನಮ್ಮ ಈ ನಂದಿನಿ ಬಡಾವಣೆಯಲ್ಲಿ ನಾವು ಯಾವುದೋ ಪ್ರತಿನಿಧಿಗಳ ಎಲ್ಲ ಥರದ ಒಂದು ವಿಶೇಷ ಸೌಲಭ್ಯಗಳನ್ನು ಜನರಿಗೆ ಮಾಡಿಕೊಟ್ಟಿದ್ದೀವಿ. ನಾನಿರ್ಬೋದು, ಶಾಸಕ ಗೋಪಾಲ ಇರ್ಬೋದು, ನಾವಿಬ್ಬರು ಈ ಭಾಗದಲ್ಲಿ ಜೋಡಿಸಿದರೆ ಕೆಲಸ ಮಾಡಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಗೆ ಇವತ್ತು ಟೈಮ್ಸ್ ಗ್ರೂಪ್ ವಿಜಯ ಕರ್ನಾಟಕ ಪತ್ರಿಕೆಯವರು ಬ್ಯಾಂಗ್ಳೂರ್ ರತ್ನ ಅವಾರ್ಡನ್ನು ಕೊಟ್ಟರು. ಅದೇ ರೀತಿ ಇನ್ನೊಂದು ಪತ್ರಿಕೆಯವರು ಬ್ಯಾಂಗ್ಳೂರ್ ಸಾಧಕ ಅಂತ ಅವಾರ್ಡ್ ಕೊಟ್ಟರು. ಮುಂದೆ ಕೂಡ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗಲಿ ಅಂತೇಳಿ ಆ ಭಗವಂತನು ನಿಮ್ಮನ್ನು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಸ್ಕಾರಕ್ಕೆ ಹೇಳಬೇಕು. ನಾವು ಕಲಿಸ್ಕೊಟ್ರೆ ನನ್ನ ಸ್ನೇಹಿತರು, ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಮುಂದಿನ ಪೀಳಿಗೆ ಎಲ್ಲರೂ ಕೂಡ ನಮಸ್ಕಾರ ಅಂತ ಹೇಳುವಂಥದ್ದು ಅಭ್ಯಾಸ ಮಾಡ್ಕೊಳ್ತಾರೆ. ಹೇಳ್ದೆ ಹೋದ್ರೆ ಅವ್ರ ಗೌರವ ಸಿಗೋದಿಲ್ಲ. ಇನ್ನೊಂದ್ಸರಿ ನಮಸ್ಕಾರ ಈಗೆಲ್ಲ ಒಂದು 10 ಜನ ಹೇಳಿದ್ರು ಅನ್ಸುತ್ತೆ. ಹಾಗೆ ಇರಲಿ. ಶ್ರೀ ಅಣ್ಣಮದೇವಿ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ 28ನೇ ವರ್ಷದ ಊರಬ್ಬವನ್ನು ಆಚರಣೆ ಮಾಡ್ತಾರೆ. ನಿಜವಾದ ಊರಬ್ಬ ಕಂಡ್ರಿ ಇದು. ನಾನೀಗ ಬಂದೆ, ಜಾತ್ರೆ ತರ ಇದೆ. ರವಿ ಬಡಾವಣೆಯಲ್ಲಿ ಇಲ್ಲೆಲ್ಲ ಮುಖಂಡರುಗಳು ಬಹಳಷ್ಟು ಜನ ನಂದಿನಿ ಬಡಾವಣೆ ಮುಖಂಡವ್ರೆ ಅಂತ ನಾನು ಗೋಪಾಲರು ಅವಾಗ ಮಾತಾಡ್ಕೊಳ್ತೀವಿ. ಅದು ಇವತ್ತು ಪ್ರೂವ್ ಮಾಡಿದ್ದಾರೆ. ಈಗಾಗಲೇ ಬೋರೇಗೌಡರು, ಶಿವಣ್ಣವರು, ಕೃಷ್ಣಪ್ಪವರು, ರಂಗಸ್ವಾಮಿಯವರು, ಸ್ವಾಮಿಯವರು, ಶಿವರಾಜರು, ಶಿವರಾಮರು, ನಾಗೇಶರು, ಅರುಣ್ ಕುಮಾರ್ ತುಂಬ ಅವ್ರ ಬದಲಿಂದ ನನ್ನ ಅವರಷ್ಟೇ ಕಾರಣ ಪತ್ರ ನಡೆಸ್ತಾ ಇದ್ರು. ನಮ್ಮ ಬಾಬಿಯವರು ಜೆಡಿಎಸ್ ಮುಖಂಡರು ಊರಬ್ಬ ಮಾಡೋದು ಯಾತಕ್ಕೆ ಅಂದ್ರೆ, ನಾನು ಒಂದು ಕುಟುಂಬ, ಆ ಕುಟುಂಬದಲ್ಲಿ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಹೋಗ್ತೀವಿ. ಮದುವೆಯಾಗಿ ಆಚೆ ಹೋಗಿರ್ತಾರೆ ಅಥವಾ ಏನೋ ಒಂದು ಸಣ್ಣ ಪುಟ್ಟ ವಿಷಯದಲ್ಲಿ ಮುನ್ಸ್ಕೊಂಡಿರ್ತಾರೆ. ತಾಯಿ ಮಗ, ಗಂಡ ಹೆಂಡತಿ ಎಲ್ಲೋ ನಿರ್ಮಿತ ಸಮಾಜದಲ್ಲಿ ಕುಟುಂಬ ನಡೀತಿದೆ. ಈ ಹಬ್ಬ ಬಂದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಬರಮಾಡ್ಕೊಳ್ತೀವಿ, ಹಬ್ಬ ಊರಬ್ಬ ಬಂದ್ರಿ ಅಂತ. ಹಾಗೆಲ್ಲೋ ಕೂಡ ನೋವು ಸಮಸ್ಯೆಗಳು ಇದ್ದದನ್ನ ಮರಿತೀವಿ ನಾವು. ನಮ್ಮ ಅಣ್ಣ ಕರೆದ್ರು, ನಮ್ಮ ಗಂಡ ಕರೆದ, ನಮ್ಮ ಅಂಕಲ್ ಕರೆದ್ರು ಅಂತ ಎಲ್ಲರೂ ಹೊಂದ್ಕೊಂಡು ಒಂದು ಮಾಡುವಂಥದ್ದು ಮಾತ್ರ ಊರಬ್ಬ ಮಾಡುವಂಥದ್ದು. ಇದು ಅವಾಗ ನಾನು ಹೇಳ್ತಾ ಇರ್ತೀನಿ ಈ ಸಂದರ್ಭದಲ್ಲಿ. ಈಗ ಊರಬ್ಬಗಳು ನಡಿಬೇಕು, ಕೆಲಸಗಳು ಮಾಡಬೇಕು. ನಾವೆಲ್ಲ ಒಟ್ಟಾಗಿ ಸೇರಿದಾಗ ಆ ಸಮೃದ್ಧ ಜೀವನವನ್ನು ನಡೆಸೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಹಾಗೆ ಏನಿವತ್ತು ಈ ಭಾಗದ ಮುಖಂಡರೆಲ್ಲ ಸೇರಿ ಗೋಲಿ ಮಾಡ್ತಾರೆ. ನಾವು ಬಂದಿದ್ದೀವಿ, ವೇದಿಕೆ ಮೇಲಿದ್ದೀವಿ, ನೀವು ಕೂಡ ಬಂದಿದ್ದೀರಿ. ಒಂದು ಅರ್ಧ ಗಂಟೆ 1 ಗಂಟೆ ಹೋಗ್ತೀವಿ. ಇಷ್ಟನ್ನು ಮಾಡಬೇಕಾದ್ರೆ 1 ತಿಂಗಳು ಇವರೆಲ್ಲ ಶ್ರಮಪಟ್ಟಿರ್ತಾರೆ. ಇವರೆಲ್ಲ ಶ್ರಮಪಟ್ಟು ನಿದ್ದೆಗೆಟ್ಟೆ ಕೆಲಸವನ್ನು ಮಾಡಿರ್ತಾರೆ. ಚಪ್ಪಾಳೆ ಹೊಡೆರಿ, ಯೋಚನೆ ಮಾಡಿ. ಒಂದು ಅರ್ಧ ಗಂಟೆ ಹೋಗೋದಕ್ಕಿದೆ, 1 ತಿಂಗಳು ನಿದ್ದೆಗೆಟ್ಟೆ ಇಷ್ಟೊಂದು ಉದ್ಯೋಗ ಕೆಲಸವಂತೆ ನೋಡಿ. ಕೆಲವು ಕಡೆ ಇಷ್ಟೊಂದು ಜಿಗಿ ಕಾಣುತ್ತೆ. ನಾಳೆ ಇರುತ್ತೆ, ನಾಡದ್ದು ಏನು ಇರೋದಿಲ್ಲ, ಖಾಲಿ ಆಗುತ್ತೆ. ಇಷ್ಟೊಂದು ಮಾಡಬೇಕು ಅಂದ್ರೆ ಅದನ್ನೆಲ್ಲ ನಾವು ನೀವೆಲ್ಲ ಸೇರಿ ಒಂದು ಸಮಸ್ಯೆ ಚಪ್ಪಾಳೆ ಹೊಡೆಯಲೇಬೇಕು. ಬನ್ನಿಶಂಕರಮ್ಮ ಮತ್ತು ಅಣ್ಣಮ್ಮ ಸಂಕಲ್ ಮಾರಮ್ಮ ಪಾದಗಳಿಗೆ ನಮಸ್ಕರಿಸಿ, ಅದೇ ಥರ ತಾವೆಲ್ಲರೂ ಸೇರಿದ್ದೀರಾ, ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತೇನು ಸರ್ಕಲ್ ಮಾರಮ್ಮ ವತಿಯಿಂದ ನಮ್ಮ ಬೋರೇಗೌಡರು ಮತ್ತು ಶಿವಣ್ಣವರು, ರಂಗಸ್ವಾಮಿಯವರು ಮತ್ತು ರಾಜು ಬೆಟ್ಟಿರಾಜು ಅವರು, ನಮ್ಮ ಗಂಭೀ ಕೃಷ್ಣ ಅವರು, ಶಿವಣ್ಣವರು, ಶಿವರಾಮ್ ಎಲ್ಲ ನನ್ನ ಅಣ್ಣ ತಮ್ಮರು. ಯಾಕೆ ಎಲ್ಲ ಸ್ನೇಹಿತರಾಗಿದ್ದೀವಿ, ಅಣ್ಣ ತಮ್ಮರಾಗಿದ್ದೀವಿ. ನಾನು 32 ವರ್ಷಗಳಿಂದ
ಈ ಏರಿಯಾದಲ್ಲಿ ಮತ್ತು ಜೆ.ಸಿ. ನಗರದಲ್ಲಿ ನೆಲೆಸ್ಕೊಂಡೇ ಇದ್ದೀನಿ. ಇಲ್ಲೇ ಬಿಲ್ಡಿಂಗ್ ಇದೆ. ನಾನು ದಿನ ಬೆಳಿಗ್ಗೆ ನಿಮ್ಗೆಲ್ಲರಿಗೂ ಸಿಗ್ತೀನಿ. ನಾವು ಕೆಲವರು ನೋಡಿದ್ದೀರಾ, ಕೆಲವರು ನೋಡ್ದಲೇ ಇರ್ಬೋದು. ಆದ್ರೆ ನಾವೆಲ್ಲರೂ ಅಣ್ಣ ತಂದಿರ್ತಾರೆ ಇದ್ದೀವಿ. ಇವತ್ತೇನು ಈ ಅದ್ದೂರಿಯಾಗಿ ತಾಯಿ ಅಣ್ಣಮ್ಮನ್ನು ಕರೆಸಿ ಈ ಕ್ಷೇತ್ರಕ್ಕೆ ರವಿ ಬಡಾವಣೆ ಮತ್ತು ಮಾರುತಿ ನಗರ ಮತ್ತು ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಎಲ್ಲರೂ ನನ್ನ ಸ್ನೇಹಿತರುಗಳು ಇವತ್ತೇನು ಅಣ್ಣಮ್ಮನ್ನು ಕರೆಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ಆದಷ್ಟು ಬೇಗ ಚೆನ್ನಾಗಿ ಮಳೆ ಆಗಲಿ. ಮತ್ತೆ ಮಳೆ ಬಂದ ಮೇಲೆ ನಿಮ್ಮ ಅಕ್ಕಪಕ್ಕ ಇವಾಗ ಏನು ಡೆಂಗು ಸ್ಟಾರ್ಟ್ ಆಗಿದೆ, ಅದು ಕಾಯಿಲೆ ಹೋಗ್ಬೇಕು ಅಂದ್ರೆ ನೀವೇ ಎಲ್ಲರೂ ಆ ನೀರು ನಿಂತಿರೋದು ಮತ್ತೆ ತೆಂಗಿನ ಚಿಪ್ಪುಗಳು ಕೆಲವು ಎಲ್ಲ ಕಡೆನೂ ಸೊಳ್ಳೆಗಳು ತನ್ನ ವೃತ್ತಿಯನ್ನು ಒಪ್ಪಿಸ್ಕೊಳ್ತಾ ಇದ್ದಾವೆ. ಅದನ್ನ ನಾವು ಕ್ಲೀನ್ ಮಾಡಿದ್ರೆ ಯಾವ ಕಾರಣಕ್ಕೂ ಯಾವ ಕಾಯಿಲೆನೂ ಬರಲ್ಲ. ಅದೇ ತರ ಯಾವುದೇ ತರ ಏನಾದ್ರು ತೊಂದರೆ ಇದ್ರೆ ಇಲ್ಲಿನ ಶಾಸಕರಾದ ಗೋಪಾಲಯ್ಯವರು ಇದ್ದಾರೆ ಮತ್ತು ಶ್ರೀರಾಮಣ್ಣ ಇದ್ದಾರೆ, ರಾಜೇಂದ್ರ ಕುಮಾರ್ ಇದ್ದಾರೆ, ನಾವೆಲ್ಲ ಇದ್ದೀವಿ. ನೀವೇನಾದ್ರು ಇದ್ರೆ ನಮ್ಗೆ ಹೇಳಿ, ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.